ಎಲ್ಲರಿಗೂ ನಮಸ್ಕಾರ. ಈ ದಿನ ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಪತ್ತೆಯಾದ ಎರಡು ಪ್ರಮುಖ ಪ್ರಕರಣಗಳ ಬಗ್ಗೆ ಮಾಹಿತಿ ತಿಳಿಸಲಿಕ್ಕೆ ತಮಗೆಲ್ಲ ಇವತ್ತು ಕರೆದಿದ್ದೀವಿ. ಅದರಲ್ಲಿ ಪ್ರಥಮವಾಗಿ ನಮ್ಮ ಸೆನ್ ಪೊಲೀಸ್ ಸ್ಟೇಷನ್ನ ACP ರವರಾದ ಮಡೋಳಪ್ಪ, ಇನ್ಸ್ಪೆಕ್ಟರ್ ಸಂಜೀವ್ ಕುಮಾರ್, ಕ್ರೈಮ್ ಸ್ಟಾಫ್ ದೇವೇಂದ್ರಪ್ಪ, ಹೊನ್ನೂರ್ ಸಾಬ್, ಅಮರ್ನಾಥ್, ಅರುಣ್ ಕುಮಾರ್ ಮತ್ತು ಚನ್ ವೀರೇಶ್ ಇವರೆಲ್ಲ ಸೇರ್ಕೊಂಡು ಒಂದು ನಮ್ಮ ಹತ್ರ ಇದ್ದ ಒಂದು ಹಳೆ 2020ರಲ್ಲಿ ಒಂದು ಫೇಕ್ ಮಾರ್ಕ್ಸ್ ಕಾರ್ಡ್ ಕೇಸ್ ಆಗಿದ್ದು ಸೆನ್ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರು ಕೊಟ್ಟಿದ್ದು ಆಗಿನ ಪೊಲೀಸ್ ಇನ್ಸ್ಪೆಕ್ಟರ್ ಸ್ಟೇಷನ್ ಬಜಾರ್ ಅವರು ಒಂದು ದೂರು ಕೊಟ್ಟಿರ್ತಾರೆ. ನಮ್ಮ ಏಷ್ಯನ್ ಮಾಲ್ ಒಳಗಡೆ ಇರುವ ಒಂದು ಫಸ್ಟ್ ಫ್ಲೋರ್ ಅಲ್ಲಿ I4U ಗ್ಲಾಮ್ ಚಾಯ್ಸ್ ಅಂತ ಒಂದು ಬಟ್ಟೆ ಅಂಗಡಿ ಇದೆ. ಅದರೊಳಗಡೆ ಒಂದು ಎಲಿಜಿಯನ್ಸ್ ಟೆಕ್ನಾಲಜಿ ಅಂಡ್ ಪ್ಲೇಸ್ಮೆಂಟ್ ಬ್ಯೂರೋ ಅಂತ ಒಬ್ರು ನಡೆಸ್ತಾ ಇದ್ರು. ಅವರು 10 to 20,000 ಅಥವಾ 30,000 ರೂಪಾಯಿಗೆ ನಿಮಗೆ ಫೇಕ್ ಮಾರ್ಕ್ಸ್ ಕಾರ್ಡ್ಗಳನ್ನ ಕೊಡ್ತಾರಂತ ಮಾಹಿತಿ ಇರುತ್ತೆ. ಆ ಬೇಸಿಸ್ ಮೇರೆಗೆ ಅವರು ಆವಾಗ ತನಿಖೆ ಮಾಡಿ ಚಾರ್ಜ್ ಶೀಟ್ ಮಾಡಿರ್ತಾರೆ, ಬಂಧನ ಮಾಡಿರ್ತಾರೆ. ಯಾರಿಗೆ? ಇವರಿಗೆ ಆಗಿನ ಆರೋಪಿ ಆಗಿದ್ದ ಮೊಹಮ್ಮದ್ ಖಾನ್, ತಂದೆ ಯೂಸುಫ್ ಖಾನ್ ಅಂತಂದು. ಇವರಿಗೆ ಈಸ್ ರೆಸಿಡೆಂಟ್ ಆಫ್ ತಾರ್ಫೈಲ್, ಇಲ್ಲೇ ಕಲಬುರ್ಗಿ ಅವರು. ಅವರಿಗೆ ಅರೆಸ್ಟ್ ಆಗಿರುತ್ತೆ, ಪ್ರಕರಣ ಅಲ್ಲೇ ಇರ್ತಿರುತ್ತೆ. ನಾವು ಈಗ ಹಳೆ ಏನೇನು ಪ್ರಕರಣಗಳಿದ್ದಾವೆ, ಗಂಭೀರ ಪ್ರಕರಣಗಳಿರೋದನ್ನ ನಾವು ಸ್ಪೆಷಲ್ ಟೀಮ್ ಮಾಡಿ ಇವ್ರದ್ದು ನೆಟ್ವರ್ಕ್ ಅನ್ನ ಬಸ್ಟ್ ಮಾಡಬೇಕು ಅಂತ. ಇದು ಇವರಿಗೆ ಸೋರ್ಸ್ ಎಲ್ಲಿದೆ, ಇಂಟರ್ಮೀಡಿಯೇಟ್ಸ್ ಯಾರಿದ್ದಾರೆ, ಅದನ್ನ ನಾವು ಕಂಡುಹಿಡಬೇಕಂತ ನಾವು ಮಾಡಿದ್ವಿ. ಅದರ ಒಂದು ಫಲವಾಗಿ ಇದರಲ್ಲಿ ಕೆಲವು ದಿನಗಳ ಹಿಂದೆ ದಾವಣಗೆರೆಯಿಂದ ಒಬ್ರು ಹರಿಪ್ರಸಾದ್ ಅಂತ ಮತ್ತು ಬೆಂಗಳೂರಿಂದ ಒಬ್ರು ಜಗದೀಶ್ ಅಂತ ಇಂಟರ್ಮೀಡಿಯೇಟ್ಸ್ ಗೊತ್ತಾಗುತ್ತೆ. ಇವ್ರ ಮುಖಾಂತರ ದಿಸ್ ಇಸ್ ದಿ ನೆಕ್ಸ್ಟ್ ಲೇಯರ್. ಅವ್ರಲಿಂದ ಇವರಿಗೆ ಸರ್ಟಿಫಿಕೇಟ್ಸ್ಗಳು, ಕೆಲವು ಫೇಕ್ ಡಿಗ್ರಿ ಸರ್ಟಿಫಿಕೇಟ್ಸ್ಗಳು, ಮಾರ್ಕ್ಸ್ ಕಾರ್ಡ್ಗಳು ಪಡ್ಕೊಂತಾರೆ ಅಂತ ಗೊತ್ತಾಗುತ್ತೆ. ಅದರ ಒಂದು ನೆಟ್ವರ್ಕ್ ಅನ್ನ ಬೆನ್ನತ್ತಿ ಸೋರ್ಸ್ ಎಲ್ಲಿಂದ ಇದೆ ಅಂತ ನಾವು ಚೆಕ್ ಮಾಡಿದಾಗ ಮೂಲತಃ ಡೆಲ್ಲಿಯಿಂದ ಇದನ್ನ ಸರಬರಾಜು ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಅಲ್ಲಿ ನಿರಂತರವಾಗಿ ನಮ್ಮ ಕಾರ್ಯಾಚರಣೆಯನ್ನು ಮಾಡಿ ನಮ್ಮ ಟೀಮ್, ನಮ್ಮ ಸೈಬರ್ ಎಕ್ಸ್ಪರ್ಟ್ ಏನು ಸೆನ್ ಪೊಲೀಸ್ ಸಿಬ್ಬಂದಿ ಇದ್ದಾರೆ, ಅವ್ರ ಜೊತೆಗೆ ನಮ್ಮ ಸೋಕೋ ಅಧಿಕಾರಿಯನ್ನು ಕೂಡ ನಾವು ಕಳಿಸಿರ್ತೀವಿ. ಸೊ ಅದರಿಂದ ಏನು ಇದರ ಮೇನ್ ಕಿಂಗ್ಪಿನ್ ಇದ್ದಾನೆ ರಾಜೀವ್ ಸಿಂಗ್ ಅರೋರಾ ಅಂತ, ಅವನನ್ನ ರಾಜೀವ್ ಸಿಂಗ್ ಅರೋರಾ ತಂದೆ ಪ್ರೇಮ್ ಸಿಂಗ್, ಇವನನ್ನ ಬಂಧನ ಮಾಡುವಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ. ಮೂಲತಃ ಡೆಲ್ಲಿಯಲ್ಲಿ ಈ ಆರೋಪಿ ವಾಸವಾಗಿದ್ದು ಇವನ ಬಂಧನದಿಂದ ಒಟ್ಟು ನಾವು ವಶಪಡಿಸಿಕೊಂಡಿರುವಂಥದ್ದು ಡಾಕ್ಯುಮೆಂಟ್ಸ್ ಗಳನ್ನ ಮಾತ್ರ ನಿಮ್ಗೆ ಹೇಳ್ಬೇಕಾದ್ರೆ 522 ಮಾರ್ಕ್ಸ್ ಕಾರ್ಡ್ಸ್ ಗಳನ್ನ ವಶಪಡಿಸಿಕೊಂಡಿದ್ದೀವಿ. 522 ಫೇಕ್ ಮಾರ್ಕ್ಸ್ ಕಾರ್ಡ್ಸ್ ಡಿಫರೆಂಟ್ ಯೂನಿವರ್ಸಿಟಿ, ಒಟ್ಟು 28 ಯೂನಿವರ್ಸಿಟಿದು ಫೇಕ್ ಮಾರ್ಕ್ಸ್ ಕಾರ್ಡ್ಗಳಿದೆ 522. ಮತ್ತು MT ಖಾಲಿ ಅಂಕಪಟ್ಟಿಗಳು 1626. ಅದರ ಜೊತೆಗೆ ಈ ಯೂನಿವರ್ಸಿಟಿ ಸರ್ಟಿಫಿಕೇಟ್ಸ್ ಏನಿದೆ, ಮಾರ್ಕ್ಸ್ ಕಾರ್ಡ್ ಅಥವಾ ಡಿಗ್ರಿ ಸರ್ಟಿಫಿಕೇಟ್ಗೆ ಹೋಲೋಗ್ರಾಮ್ ಯೂನಿಕ್, ಅದು ಅವ್ರದೇ ಅಂತಂದು ಹೇಳಲಿಕ್ಕೆ ಹೋಲೋಗ್ರಾಮ್ ಇರುತ್ತೆ. ಅದನ್ನು ಕೂಡ ಇವನು ಈ ಆನ್ಲೈನ್ಗಳಲ್ಲಿ ತರ್ಸ್ಕೊಂತಾನೆ, ಅಮೆಜಾನ್ ಮತ್ತು ಬೇರೆ ಬೇರೆ ಪೋರ್ಟಲ್ಗಳ ಮುಖಾಂತರ ತರ್ಸ್ಕೊಂಡಿರೋಂಥದ್ದು. ಅದು 403 ಹೋಲೋಗ್ರಾಮ್ಗಳನ್ನ ನಮ್ಮವರು ವಶಪಡಿಸ್ಕೊಂಡಿದ್ದಾರೆ. ಮತ್ತು ಇವನು ಏನು ಈ ಡಿಗ್ರಿ ಸರ್ಟಿಫಿಕೇಟ್ಸ್ ಆಯ್ತು, ಮಾರ್ಕ್ಸ್ ಕಾರ್ಡ್ ಆಗ್ಲಿಕ್ಕೆ ಸೀಲ್ಗಳು ಬೇಕು, ಬೇರೆ ಬೇರೆ ಯೂನಿವರ್ಸಿಟಿದು ವಿದ್ಯಾಸಂಸ್ಥೆಗಳದ್ದು ಸೀಲ್ಗಳು ಬೇಕು. ಅದು 122 ಸೀಲ್ಗಳನ್ನ ವಶಪಡಿಸಿಕೊಂಡಿದ್ದಾರೆ. 80ಕ್ಕಿಂತ ಹೆಚ್ಚು ವಿವಿಧ ಬ್ಯಾಂಕ್ ಪಾಸ್ಬುಕ್ ಗಳನ್ನ ವಶಪಡಿಸಿಕೊಂಡಿದ್ದಾರೆ. ಅದಲ್ಲದೆ 36 ಮೊಬೈಲ್ ಫೋನ್ಸ್ ಇದೆ, ಅದರಲ್ಲಿ 12 ಸ್ಮಾರ್ಟ್ ಫೋನ್ ಇದೆ ಮತ್ತು 24 ಕೀಪ್ಯಾಡ್. ಇದು ಯಾವ ಉದ್ದೇಶ ಏನಂತಂದ್ರೆ, ಒಂದು ಯೂನಿವರ್ಸಿಟಿಗೆ ಒಂದು ಮೊಬೈಲ್ ಫೋನ್ ಮತ್ತು ಒಂದು ಸ್ಟೇಟ್ ಅಲ್ಲಿರುವ ಇಂಟರ್ಮೀಡಿಯೇಟ್ಗೆ ಮಾತಾಡ್ಲಿಕ್ಕೆ ಒಂದು ಸ್ಪೆಸಿಫಿಕ್ ಫೋನ್, ಮತ್ತು ಕೆಲವು ಫೋನ್ಗಳನ್ನ ಓನ್ಲಿ ಫಾರ್ ಡೇಟಾ ಅಂದ್ರೆ ನೆಟ್ವರ್ಕಿಗೋಸ್ಕರ ಬಳಸಿರುವಂಥದ್ದು. ಅದರಲ್ಲಿ ಯಾವುದೇ ರೀತಿಯ ಕಾಲ್ ಮಾಡುವಂಥದ್ದು ಅಥವಾ ಸಂಪರ್ಕ ಮಾಡುವಂಥದ್ದು ಮಾಡಿಲ್ಲ. ತುಂಬಾ ಜಾಣತನದಿಂದ ಅಫೆನ್ಸ್ ಮಾಡ್ತಾ ಇದ್ದ, ಹಾಗಾಗಿ ಸಿಕ್ಕಿರ್ಲಿಲ್ಲ ಯಾರಿಗೂ. 2 ಲ್ಯಾಪ್ಟಾಪ್ಗಳನ್ನ ವಶಪಡಿಸ್ಕೊಂಡಿದ್ದೀವಿ, 4 ಹಾರ್ಡ್ ಡಿಸ್ಕ್ ಇದೆ, 5 ಪೆನ್ ಡ್ರೈವ್ಗಳಿದೆ, ಒಂದು ಡೆಲ್ CPU ವಶಪಡಿಸ್ಕೊಂಡಿದ್ದೀವಿ. ಅದಲ್ಲದೆ ಈ ಮೊಬೈಲ್ ಫೋನ್ ಅಲ್ಲದೆ 13 ಸಿಮ್ ಕಾರ್ಡ್ಗಳನ್ನ ವಶಪಡಿಸ್ಕೊಂಡಿದ್ದೀವಿ. ಮತ್ತು ಈ
ಪೇಮೆಂಟ್ ಮಾಡ್ಲಿಕ್ಕೆ ಕೂಡ ಅವನು ಒಂದು ಸ್ವೈಪಿಂಗ್ ಮಷಿನ್ ಇಟ್ಟಿದ್ದಾನೆ, ಅದನ್ನು ಕೂಡ ನಾವು ವಶಪಡಿಸ್ಕೊಂಡಿದ್ದೀವಿ. ಅದಲ್ಲದೆ ಅವನು ಎಲ್ಲೂ ಸಿಕ್ ಬೀಳಬಾರ್ದು ಅಂತ ಫೇಕ್ ಐಡಿಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ. ಅವನ ಗುರುತಿನ ಚೀಟಿಗಳು, ಸುಮಾರು ಗುರುತಿನ ಚೀಟಿಗಳನ್ನ ಮಾಡ್ಕೊಂಡಿದ್ದಾನೆ. ನಿಯರ್ಲಿ 123 ID ಕಾರ್ಡ್ಸ್ಗಳಿದ್ದಾವೆ. ಅದರಲ್ಲಿ ಬೇರೆ ಹೆಸರುಗಳಲ್ಲಿ ಮಾಡ್ಕೊಂಡಿದ್ದಾನೆ, ವಿದ್ಯಾರ್ಥಿಗಳ ಹೆಸರಲ್ಲಿಗಳಿದ್ದಾವೆ, ಮತ್ತೆ ಪ್ರೆಸ್ದು ಒಂದು ID ಕಾರ್ಡ್ ಇದೆ, ಆಮೇಲೆ ಬಾರ್ ಕೌನ್ಸಿಲ್ ID ಕಾರ್ಡ್ ಇದೆ, ನಮ್ಮೆಲ್ಲ ಕೆಲವು ಡಿಸ್ಪ್ಲೇ ಮಾಡಿದ್ದೀವಿ. ಮತ್ತು ಅದರಲ್ಲಿರುವ ಫೋಟೋಗಳಲ್ಲೂ ಕೂಡ ಬದಲಾವಣೆ ಇದೆ. ಅದಕ್ಕೆ ಕೆಲವು ಹೆಸರಿನ ತಕ್ಕಂತೆ ಅವನ ವೇಷದಲ್ಲಿ ಕೂಡ ಬದಲಾವಣೆ ಮಾಡ್ಕೊಂಡಿದ್ದಾನೆ. ಮತ್ತು ಇದರಲ್ಲಿ ಇವನು ಸುಮಾರು 7 ರಿಂದ 8 ವರ್ಷದಿಂದ ಮಾಡ್ತಾ ಇರೋದು ನಮಗೆ ಈಗ ಏನು ತನಿಖೆಯಿಂದ ತಿಳಿದು ಬಂದಿದೆ. ಯಾವ್ಯಾವ ಕೋರ್ಸ್ಗಳು ಅವನು ಸರ್ಟಿಫಿಕೇಟ್ ಅಥವಾ ಮಾರ್ಕ್ಸ್ ಕಾರ್ಡ್ಗಳನ್ನ ಮಾಡ್ತಾನಂತ ನಾವು ನೋಡಿದ್ರೆ, ಡಿಪ್ಲೊಮಾ ಇನ್ ಎಜುಕೇಶನ್ ಇದೆ, ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಇದೆ, ಫಾರ್ಮಸಿ ಇದೆ, ECG ಟೆಕ್ನಾಲಜಿ ಇದೆ, ಡಿಪ್ಲೊಮಾ ಆಫ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಮತ್ತು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್, ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್ಸ್, PhD ಕೋರ್ಸ್ಗಳ ಬಗ್ಗೆನೂ ಅವನು ಸರ್ಟಿಫಿಕೇಟ್ಗಳನ್ನ ಮಾಡಿಸಿದ್ದಾನೆ. ಮತ್ತು B.Ed ಇದೆ, ಡಾಕ್ಟರ್ ಆಫ್ ಫಿಲಾಸಫಿದಿದೆ, BA MS ಇದೆ, BCom ಇದೆ, BSc ಇದೆ, ಪೋಸ್ಟ್ ಗ್ರಾಜುಯೇಟ್ ಅಲ್ಲಿ MSc ಇದೆ, MA ಇದೆ, BTechಗಳು ಮತ್ತು BCA, BBA, BTech ಈ ರೀತಿ ಸುಮಾರು 26 ವಿವಿಧ ಕೋರ್ಸ್ಗಳ ಒಂದು ಸರ್ಟಿಫಿಕೇಟ್ಗಳನ್ನ ಮತ್ತು ಮಾರ್ಕ್ಸ್ ಕಾರ್ಡ್ಗಳನ್ನ ಇವನ ಹತ್ರ ಆರ್ಡರ್ ಕೊಟ್ಟು ತಗೊಂಡು ಹೋಗ್ಲಾರ್ದು. ಇನ್ನೊಂದು, ಇವನಿಗೆ ಆರ್ಡರ್ ಕೊಟ್ಟು ತೆಗೆದುಕೊಂಡು ಹೋಗ್ಬೇಕಾಗಿರೋದು ಇಷ್ಟೇ ಸಿಕ್ಕಿರೋದು ನಮಗೆ. ಮತ್ತೆ ಅವನು ಯಾವುದೂ ಡಾಕ್ಯುಮೆಂಟ್ ಮೇಂಟೈನ್ ಮಾಡಿಲ್ಲ. ಎಷ್ಟು ಜನರಿಗೆ ಇದು ಮಾರ್ಕ್ಸ್ ಕಾರ್ಡ್ಗಳು ಕೊಟ್ಟಿದ್ದಾನೆ ಅನ್ನೋದ್ರ ಬಗ್ಗೆ, ವೆದರ್ ಮಾರ್ಕ್ಸ್ ಕಾರ್ಡ್ ಆಯ್ತು ಅಥವಾ ಡಿಗ್ರಿ ಸರ್ಟಿಫಿಕೇಟ್, ಎಲ್ಲೂ ಅವನು ಡೇಟಾ ಮೇಂಟೈನ್ ಮಾಡಿಲ್ಲ ಅವನು. ಸೊ ಎರಡು ಇದರಲ್ಲಿ ಇನ್ನೊಂದು ಪ್ರಮುಖವಾಗಿರ್ಬೇಕಾಗಿದ್ದಂತಂದ್ರೆ, ಏನು ಡಿಗ್ರಿ ಸರ್ಟಿಫಿಕೇಟ್ಸ್ಗಳಿದಾವೆ ಅಥವಾ ಮಾರ್ಕ್ಸ್ ಕಾರ್ಡ್ ಇದಾವೆ, ಮೆಜಾರಿಟಿ ಎಲ್ಲ ಅವರು ಮಾತಾಡ್ಬೇಕಾದ್ರೆ ಹೇಳೋದಂತಂದ್ರೆ ಫಾರ್ 2 ಪರ್ಪಸಸ್. ಒಂದು ಬೇಸಿಕಲಿ ಟು ಯೂಸ್ ಫಾರ್ ಪ್ರೈವೇಟ್ ಕೆಲಸಕ್ಕೋಸ್ಕರ, ಯಾಕಂತಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಲ್ಲ. ಗೌರ್ಮೆಂಟ್ ಜಾಬಿಗೆ ನೀವು ಹಾಕಿದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ, ಆ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಅವ್ರಿಗೆ ಹೇಳ್ತಿರ್ತಾರೆ. ಅಂಡ್ ಎರಡನೇದು, ಕೆಲವು ಫೇಕ್ ಯೂನಿವರ್ಸಿಟಿ ಕ್ರಿಯೇಟ್ ಮಾಡಿದ್ದಾರೆ. ಇದರಲ್ಲಿ ಕೆಲವು ಯೂನಿವರ್ಸಿಟಿ ಜೆನ್ಯೂನ್ ಇದೆ, ಅವ್ರ ಹೆಸರಲ್ಲಿ ಫೇಕ್ ಸರ್ಟಿಫಿಕೇಟ್ ಕೂಡ. ಇನ್ನೂ ಒಂದು ಸೌತ್ ವೆಸ್ಟ್ ಯೂನಿವರ್ಸಿಟಿ ಅಂತ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ, ಆ ಯೂನಿವರ್ಸಿಟಿ ಎಕ್ಸಿಸ್ಟಿಂಗೇ ಇಲ್ಲ. ಸೊ ಅದು ಕೂಡ ಎದಕ್ಕೋಸ್ಕರ ಅಂತಂದ್ರೆ ಫಾರ್ ಮ್ಯಾರಿಟಲ್ ಪರ್ಪಸ್ ಅಥವಾ ಸ್ಟೇಟಸ್ ಪರ್ಪಸ್. ಮ್ಯಾರಿಟಲ್ ಅಂದ್ರೆ ಮದುವೆಗೋಸ್ಕರ, ಮಗ ಏನು ಓದಿದ್ದಾನೆ ಅಂತ ಹೇಳಲಿಕ್ಕೆ ಹೇಳ್ತಾರಲ್ಲ, ಅವನು ಗ್ರಾಜುಯೇಟ್ ಇದ್ದಾನೆ ಅಥವಾ ಡಬಲ್ ಗ್ರಾಜುಯೇಟ್ ಇದ್ದಾನೆ, ಅದು ಹೇಳ್ಬೇಕಾದ್ರೆ ಅದೇ ರೀತಿ ಹೇಳಿ ಅವರಿಗೆ ಸರ್ಟಿಫಿಕೇಟ್ ಕೊಡ್ತಾರೆ. ನಿಮಗೆ ಇದಕ್ಕೆ ಪ್ರೈವೇಟ್ ಕೆಲ್ಸಕ್ಕೆ ಬೇಕಾ ಅಥವಾ ಜಸ್ಟ್ ಫಾರ್ ಎಜುಕೇಶನ್ ಆಗಿದೆ ಅಂತ ಬೇಕಾ ಅಥವಾ ಈ ರೀತಿ ನಿಮ್ಮ ಎಜುಕೇಶನ್ ಸ್ಟೇಟಸ್ಗೋಸ್ಕರ ಬೇಕಾ ಅಂತ. ಅದ್ರ ಪ್ರಕಾರನೇ ಇವ್ರದ್ದು ಕಮಿಷನ್ ಇರುತ್ತೆ. ಸ್ಟಾರ್ಟಿಂಗ್ ಫ್ರಮ್ 10,000 to 50,000 ಲಿಂದ ಸ್ಟಾರ್ಟ್ ಆಗುತ್ತೆ ಪರ್ ಇಯರ್, ಯಾವ ಕೋರ್ಸ್ ಇರುತ್ತೆ ಅದ್ರ ಮೇಲೆ. ಗುಲ್ಬರ್ಗದಲ್ಲಿ ಕೆಲವು ಮಾರ್ಕ್ಸ್ ಕಾರ್ಡ್ ಸಿಕ್ಕಿದ್ದು ನಾವು ಹೇಳಿದೀವಿ, ಅದು ಆಲ್ರೆಡಿ ಪ್ರಕರಣ ಆಗಿದೆ. ಅದರಲ್ಲಿ ಒಂದು 14 ಮಾರ್ಕ್ಸ್ ಕಾರ್ಡ್ ಸಿಕ್ಕಿದೆ. ನೆಕ್ಸ್ಟ್ ಇದ್ರದ್ದು ಬೆಂಗಳೂರಲ್ಲಿ ಕನೆಕ್ಷನ್ ಇದೆ, ದಾವಣಗೆರೆ ಇದೆ, ಬಾಗಲಕೋಟೆ ಇದೆ, ಹುಬ್ಳಿ ಇದೆ. ಸೊ ಆ ನೆಟ್ವರ್ಕ್ ಬಗ್ಗೆ ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಇದೆಲ್ಲ ಏನಂತಂದ್ರೆ ಆನ್ಲೈನ್ ನೆಟ್ವರ್ಕಿಂಗ್ ಅಂತಂದ್ರೆ, ಎಲ್ಲೆಲ್ಲಿ ಈಗ ನಮ್ಮ ಗುಲ್ಬರ್ಗದಲ್ಲಿ ಇದ್ದದ್ದು ಪ್ಲೇಸ್ಮೆಂಟ್ ಸೆಂಟರ್ ಅಂತಂದ್ರೆ ಏನು, ಇವನು ಮೊಹಮ್ಮದ್ ಖಾನ್ ಇದ್ದಾನೆ, ಇವನು ಸ್ಟಾರ್ಟ್ ಮಾಡಿದ್ದು ಎಲಿಜೆನ್ಸ್ ಟೆಕ್ನಾಲಜಿ ಅಂಡ್ ಪ್ಲೇಸ್ಮೆಂಟ್ ಬ್ಯೂರೋ. ಇವು ಎಲ್ಲೇ ನೀವು ಆನ್ಲೈನ್ ಅಲ್ಲಿ ಹಾಕ್ತಿವಲ್ಲ ನಮ್ದು ವೆಬ್ಸೈಟ್ಗಳಲ್ಲಿ, ಅಂಥವ್ರಿಗೆ ಡೈರೆಕ್ಟ್ ಇವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ. ಅಂಡ್ ಫ್ರಮ್ ದೇರ್ ದೇ ಹ್ಯಾವ್ ದೇರ್ ಓನ್ ಗ್ರೂಪ್ಸ್, ನೆಟ್ವರ್ಕ್ಸ್. ನಿಮಗೆ ಡಿಗ್ರಿ ಸರ್ಟಿಫಿಕೇಟ್ ಬೇಕಾ, ಮಾರ್ಕ್ಸ್ ಕಾರ್ಡ್ ಬೇಕಾ, ಕೆಲವು 4 ಇಯರ್ ಕೋರ್ಸ್ಗಳು ಇರೋಂಥದ್ದು ಇವರು 3-4 ಮಂತ್ಸ್ ಅಲ್ಲಿ ಡಿಗ್ರಿ ಸರ್ಟಿಫಿಕೇಟ್ ಎಲ್ಲ ಕೊಟ್ಟಿದ್ದಾರೆ. ಈಗ ನಮ್ದು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಇದೆ ಅಥವಾ PhD ಇರುವಂಥದ್ದು, MA ಇರುವಂಥದ್ದು, ಎನಿ ಸರ್ಟಿಫಿಕೇಟ್ ನೀವು ಎಷ್ಟು ಅರ್ಜೆನ್ಸಿ ಮಾಡ್ತೀರ ಅದ್ರ ಪ್ರಕಾರ ಅವರು ರೇಟು ಜಾಸ್ತಿ ಮಾಡಿದ್ದಾರೆ.